40 ಜನ ಸಾಮಾಜಿಕ ಹೋರಾಟಗಾರ್ತಿಯರು ದೂರು ಕೊಟ್ಟಿದ್ದಾರಂತೆ. ಅವ್ರಿಗೆ ಕೊಡಕ್ಕೆ ಹಕ್ಕಿದೆ ಮತ್ತು ಅದು ಇದಿದೆ, ಕಾನೂನಲ್ಲಿ ಜವಗ ಇದೆ, ಯಾರಿಗೆ ಬೇಕಾದ್ರೂ ಅವ್ರು ಕಾಗದ ಬರೀಬೋದು ಬೇಕಾದ್ರೆ. ಬಟ್ ಈಗ ಬರೀತಾ ಇದ್ದೀರಲ್ಲ ನೀವು ಕಾಗದಾನ, ಕೊಂದವರು ಯಾರು ಯಾರು ಯಾರಿಗೂ ಗೊತ್ತಿಲ್ಲ. ಯಾರು? ಸೋನಿಯಾ ಗಾಂಧಿ ಏನು ಸುಪ್ರೀಂ ಕೋರ್ಟಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅವ್ರಿಗೆ ಯಾಕೆ ಬರೀತಾ ಇದ್ದೀರಿ? ಸಿದ್ದರಾಮಯ್ಯನ ಹೆದರ್ಸಕ್ಕೆ. ಆನರಬಲ್ ಚೀಫ್ ಮಿನಿಸ್ಟ್ರು ಒಂದ್ಸರಿ ಲೆಫ್ಟಿಸ್ಟ್ಗಳು ನಿಮ್ಮ ದಾರಿ ತಪ್ಪಿಸಿ ನಿಮ್ಮ ಮಾನ ಮರ್ಯಾದೆನೆಲ್ಲ ಮೈಸೂರಿನ KR ಸರ್ಕಲಲ್ಲಿ ಹರಾಜು ಹಾಕಿದ್ದಾರೆ. ಈಗ ಇನ್ನೊಂದು ಸರಿ ಏನಾದ್ರು ಈ ಮೇಡಮ್ ಕಾಗದ ಬರೆದಿದ್ದಾರೆ ಅಂತ ನೀವು ದಾರಿ ತಪ್ಪಿದ್ರೆ ಈ ಸರಿ ಚಾಮುಂಡಿ ಬೆಟ್ಟದ ಮೇಲೆ ಹರಾಜು ಹಾಕ್ತಾರೆ ನಿಮ್ಮದು ಮಾನನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದ್ದಾರೆ. ಏನಕ್ಕೆ ಅವ್ರಿಗೆ ಬರೀತಾ ಇರೋದು? ವೈ ಸೋನಿಯಾ ಗಾಂಧಿ ಆಫ್ ಆಲ್ ದ ಪೀಪಲ್? ಹೆಣ್ಣುಮಗಳು, ಹೆಣ್ಣುಮಕ್ಕಳು. ಸೊ ಅವ್ರು ಅಲ್ಲಿಂದ ಇಲ್ಲಿ ಡೈರೆಕ್ಷನ್, ಸಿದ್ದರಾಮಯ್ಯ ಗಡ 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 ಡಡ 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 ಅನ್ಕೊಂಡು ಇನ್ನೇನೋ ಒಂದು ಮಾಡಿಸ್ತಾರೆ. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಎತ್ತರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ ಮಶಣದಲ್ಲೇ ವಾಸ. ನಿಮಗೆ ಮನೆ ಬೇಕು, ಮಶಣ ಬೇಕಾ? ಡಿಸೈಡ್ ಮಾಡಲ್ಲೇ ಜೀವಂತವಾಗಿಡಬೇಕು ಅಂತಾನ ಪ್ಲಾನ್ ಯಾರಿಗಾರು ಇಲ್ಲ. ಬಹಳ ಸಹಜವಾದಂತಹ ನಮಗೆ ಆಸಕ್ತಿ ಇದೆ ಇದು ತನಿಖೆ ಆಗಬೇಕು ಅಂದರೂ ಫೇರ್. ಬಟ್ ವೈ ಸೋನಿಯಾ ಗಾಂಧಿ? ವೈ ನಾಟ್ ಗೋ ಟು ಕೋರ್ಟ್? ನಿಮ್ಮ ಹತ್ರ ಮಾಹಿತಿ ಇದ್ದರೆ. ಒಬ್ಬರ ಹತ್ರ ಒಂದು ಮಾಹಿತಿ ಇಲ್ಲ, ಎಲ್ಲ ಬುರುಡೆ ಬಿಟ್ಕೊಂಡು ತಿರುಗಾಡ್ತಾ ಇದ್ದೀರಿ. ಮಾಹಿತಿ ಇದ್ರೆ ಕೋರ್ಟ್ಗೆ ಹೋಗಿ. ಕೆಲಸ ಮಾಡ, 2 ಮಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಒಂದು ಪೋಸ್ಟ್ ಹೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಪೊಲೀಸ್ ಹ್ಯಾವ್ ಫಾಲ್ಟ್, ಮಕೇಡಿ ತಪ್ಪುಗಳನ್ನು ಮಾಡಿದ್ದಾರೆ. ಯಾರು ಕೊಂದವರು ಯಾರು? ಯಾರು? ಸೌಜನ್ಯ ಪ್ರಕರಣದಲ್ಲಿ ಯಾರು ಗೊತ್ತಿಲ್ಲ ತನಿಖೆಯಲ್ಲಿ. ಈ ತನಿಖೆಗಿಂತ ಬೆಟರ್ ಮಾಹಿತಿ, ಸಾಕ್ಷ್ಯ ಈ 40 ಜನರ ಹತ್ರ ಅಥವಾ ಯಾರ ಜೊತೆನೋ ಇದ್ರೆ ತಗೊಂಬನ್ನಿ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಅರಸಕ್ಕೆ ಹೊಸ ಅರಸವ ಹೊಸತು ಹೊಸತು ತರುತ್ತಿದೆ. ಕಾಗದ ಬರೆದು ಯಾಕೆ ಪಬ್ಲಿಸಿಟಿ ಒಳಗಡೆ ಕೂತ್ಕೋತಾರೆ ಎಲ್ಲರೂ? ತಗೊಂಬನ್ನಿ. ಅಥವಾ ಇನ್ಯಾರೋ ಲೇಡಿ, 3 ಜನ ಲೇಡಿ, 3 ಜನದ್ದು 30 ವರ್ಷದಲ್ಲೋ 25 ವರ್ಷದಲ್ಲೋ ಈ 3 ಜನದ ಹೆಸರಾಗ್ತಾ ಇದ್ದೀರಿ. ಇನ್ನೂ 4 ಇರ್ಬೋದು, 3 ಇರ್ಬೋದು, ಪ್ರಶ್ನೆ ಬೇರೆ. ದೇಶದಲ್ಲಿ ಇದೊಂದೇ ಕಡೆ ಅಲ್ವಲ್ಲ ಆಗಿರೋದು, ಎಲ್ಲ ಕಡೆ ಆಗಿದ್ದಿಲ್ಲ. ತನಿಖೆ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಆಗದೆ ಮುಚ್ಚಾಕಿದ್ರೆ ಕಾಗದ ಬರೆಯೋದು ಸರಿ. ಹೆಣ್ಣುಮಕ್ಕಳು ಕಾಣೆ ಆಗ್ತಾ ಇದ್ದಾರೆ, ಒಂದು ತನಿಖೆನೂ ಆಗ್ತಾ ಇಲ್ಲ ಇದಕ್ಕೆಲ್ಲ. ಇದು ಯಾವ ನ್ಯಾಯ ಇದು ಅಂತ ಬರೆಯೋದು ಸರಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ತನಿಖೆ ಆದ ಮೇಲೆ ಕೊಂದಿದ್ದು ಯಾರು ಅಂತ ಗೊತ್ತಿದ್ರು ಬಂದು ಹೇಳಿ. ರಾಜಕಾರಣಿಗಳ ಹೇಳಿಕೆಯಿಂದಾಗಿ ತನಿಖೆ ದಿಕ್ಕು ತಪ್ತಾ ಇದೆ ಅಂತ. ಯಾರು ರಾಜಕಾರಣಿಗಳು? DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೆಲ್ಲ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಇದು ಪರಿಣಾಮ ಬೀರುತ್ತೆ SIT ಮೇಲೆ ಅಂತ ಹೇಳಿ. ಹಾಗೆ ಕೇಸಿನ DK ಮೇಲೆ ಏನು ಪರಿಣಾಮ ಬೀರೋದು? ಯಾವನ್ ಮೇನ್ ಕಂಪ್ಲೇಂಟ್? ಇವ್ರನ್ನ ಕರೆಸಿ ನಾನು ಹೇಳೋದು ಹಂಗಾರೆ. ಷಡ್ಯಂತ್ರ, ತನಿಖೆ ದಾರಿ ತಪ್ಪಿದೆ, ಕೊಂದವರು ಯಾರು ಅಂತೆಲ್ಲ ಇವ್ರು ಕೇಳ್ತಾರೆ. ಇವ್ರದ್ದು ಏನೋ ಮಾಹಿತಿ ಇರಬೇಕು, ಇವ್ರನ್ನೇ ಕರೆಸಿ ಹಂಗಾರೆ ಸ್ಟೇಟ್ಮೆಂಟ್ಗೆ. ಹೊಡೆದ್ರು